ಇವತ್ತು ನನ್ನ ಕಡೆಯಿಂದ ಸೌತ್ ಏಷ್ಯಾ ಹ್ಯೂಮನ್ ರೈಟ್ಸ್ ಫೆಡರೇಷನ್ನು ಇದು ಅಪ್ರೂವ್ಡ್ ಬೈ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ಸಿಟಿ ನ್ಯೂ ಡೆಲ್ಲಿ. ಇಟ್ಸ್ ಅಕ್ಯೂಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಸೋಷಿಯಲ್ ಅಫೇರ್ಸ್ ಯುನೈಟೆಡ್ ನೇಷನ್. ಇದರಲ್ಲಿ ಮೋರ್ ದೆನ್ 60,000 ಮೆಂಬರ್ಶಿಪ್ ಇದ್ದಾರೆ ಆಲ್ ಓವರ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. 8 ಫಾರಿನ್ ಕಂಟ್ರಿ ಇದೆ, ಇಂಡಿಯಾದಲ್ಲಿ ಪೂರ್ತಿ ಎಲ್ಲ ಟೋಟಲಿ 60,000 ಮೆಂಬರ್ಶಿಪ್ ಇದ್ದಾರೆ. ಇದರಲ್ಲಿ ನಾನು ನ್ಯಾಷನಲ್ ವೈಸಲ್ಲಿ ಆಪ್ತಾ ಪೋಷನ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸೋಷಿಯಲ್ ವರ್ಕರ್, ಒನ್ ಆಫ್ ದಿ ಬಿಸ್ನೆಸ್ ಮ್ಯಾನ್. ಇವರಿಗೆ ಸೌತ್ ಏಷ್ಯಾ ಹ್ಯೂಮನ್ ರೈಟ್ಸ್ ಫೆಡರೇಷನಲ್ಲಿ ನ್ಯಾಷನಲ್ ಯೂತ್ ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದೀನಿ. ಏನಕ್ಕೆ ಆಯ್ಕೆ ಮಾಡಿದ್ದೀನಿ, ಬಡವ ಜನ ತುಂಬ ಜನ ಇರ್ತಾರೆ. ಆಲ್ರೆಡಿ ಇವರು ಒಳ್ಳೆ ಹೆಲ್ಪಿಂಗ್ನೆಸ್ ತುಂಬ ಇರುತ್ತೆ, ಎಲ್ಲ ಕಡೆ ಹೆಲ್ಪ್ ಮಾಡ್ತಾಯಿದ್ದಾರೆ. ವಾಟ್ ಈಸ್ ಮೈ ಹ್ಯೂಮನ್ ರೈಟ್ಸ್? ಹ್ಯೂಮನ್ ರೈಟ್ಸ್ ಅಂದರೆ ಎಲ್ಲಿ ಜನ ಎಲ್ಲಿ ಟ್ರಬಲ್ ಆಗುತ್ತೆ ಅಲ್ಲಿ ಕೇಳಕ್ಕೆ ಆಗ್ತಿರುವುದು ನಮಗೆ. ಯಾಕಂದರೆ ಹುಟ್ಟಿದ್ರ ಮೇಲೆ ನಮಗೆ ಹ್ಯೂಮನ್ ರೈಟ್ಸ್ ಹಕ್ಕು ಬಂದುಬಿಡುತ್ತೆ. ಯಾವ ಜಾಗದಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಾಯಿದೆ, ಕೆಲವು ಜಾಗದಲ್ಲಿ ಲ್ಯಾಂಡ್ ಇಶ್ಯೂ, ಕೆಲವು ಜಾಗದಲ್ಲಿ ಏನೇನೋ ಡೆಮಾಲಿಷ್ ಇಶ್ಯೂ, ಏನೇನೋ ಇಶ್ಯೂ ಆಗುತ್ತಲ್ಲ, ಇದೆಲ್ಲ ಕೇಳಕ್ಕೆ ಯಾರಿಗಿರುತ್ತೆ ಅಂದರೆ ಒಂದು ಹ್ಯೂಮನ್ ರೈಟ್ಸ್ ಪರ್ಸನ್, ರೈಟ್ ಪರ್ಸನ್ ಆ್ಯಸ್ ಯೂಸಲ್ ಇವರು ಲೆಟ್ರ್ ಮುಖಾಂತರ ಥ್ರೂ ಮಾಡಿಕೊಂಡು ಗೌರ್ಮೆಂಟ್ ಆಫೀಸಲ್ಲಿ ಕೇಳಕ್ಕೆ, ಲೆಟ್ರಲ್ಲಿ ಕೇಳಕ್ಕೆ ನಮಗೆ ರೈಟ್ಸ್ ಇರುತ್ತೆ, ಪವರ್ ಇರುತ್ತೆ. ಇದರಲ್ಲಿ ನಾವು ಬಂದು ನಾಟ್ ಇನ್ ಸಂಘಟನೆ, ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಟರ್ನ್ಯಾಷನಲ್ NGO ಮೀನ್ಸ್ ಪ್ಯೂರ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ನನಗೆ ಏನಕ್ಕೆ ಅದು ಯುನೈಟೆಡ್ ನೇಷನ್ ಆಥರೈಸ್ ಕೊಟ್ಟಿದ್ದಾರೆ ಅಂದರೆ, ಯುನೈಟೆಡ್ ನೇಷನಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಮಿನಿಮಮ್ 10 years ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಪೇಡ್ ಒಂದು NGOಕ್ಕೆ ಇನ್ಕಮ್ ಟ್ಯಾಕ್ಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ರೆ ನಮ್ಮ ಯುನೈಟೆಡ್ ನೇಷನಲ್ಲಿ ಅಪ್ರೂವಲ್ ಸಿಗುತ್ತೆ. ನನಗೆ ಅಪ್ರೂವಲ್ ಸಿಗಿದ ಮೇಲೆ ಅದು ವೆಬ್ಸೈಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅದರಿಂದ ನಾನು ಈ KGF ಕೋರಮಂಡಲಲ್ಲಿ ಹುಟ್ಟಿರುವನು, ಇಡೀ ಜನ ಗೊತ್ತು, ಓರನ್ ಲೈನಲ್ಲಿ ಹುಟ್ಟಿರುವನು, ಇಡೀ ಇಂಡಿಯಾದಲ್ಲಿ ನ್ಯೂ ಡೆಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಆಫೀಸ್ ಇಟ್ಕೊಂಡಿದ್ದೀನಿ. 2001 ನ್ಯೂ ಡೆಲ್ಲಿ ಸಂಘವಿಗಾರಲ್ಲಿ ನಂದು ಆಫೀಸ್ ಇರುತ್ತೆ, ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮದು ಟೀಮ್ ಇರುತ್ತೆ, ಆಲ್ ಓವರ್ ಇಂಡಿಯಾ ಪೂರ್ತಿ 20 ಸ್ಟೇಟಲ್ಲಿ ಬ್ರಾಂಚ್ ಇರುತ್ತೆ, 8 ಫಾರಿನ್ ಕಂಟ್ರಿ ಇರುತ್ತೆ. ಎಲ್ಲ ಕಡೆ ನಮ್ಮದು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾಯಿದ್ವಿ. ಈ ದಿನ ನಮಗೆ ಒಳ್ಳೆ ಸುದ್ದಿ ಅಂದರೆ ನಮ್ಮ ಆಪ್ತಾ ಪೋಷನ್ಗೆ ಈ ದಿನ ನಾವೊಂದು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೀನಿ ನಿಮ್ಮ ಪ್ರೆಸ್ ಮುಖಾಂತರ. ನಮಗೆ ಭಾಳ ಸಂತೋಷ. ನಮ್ಮ ಎಲ್ ಬಾಬು ಸರ್ ನಮ್ಮ ಆತ್ಮೀಯ ಫ್ರೆಂಡು. ಆವಾಗಲಿಂದ ನಾವು ಹ್ಯೂಮನ್ ರೈಟ್ಸಲ್ಲಿ ಫಸ್ಟು ಇವರು ಪ್ರೆಸಿಡೆಂಟ್ ಇದ್ದರು, ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಆವಾಗಿನಿಂದ ನಾವು ಹುಬ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಜಾಗ ನಾವು ಹೋಗ್ಬಿಟ್ಟು ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀವಿ. ಹ್ಯೂಮನ್ ರೈಟ್ಸ್ ಎಲ್ಲಿ ಮಾನವ ಹಕ್ಕಿಗೆ ನಾವು ನಿಲ್ಲಿಸ್ಬಿಟ್ಟು ನಾವು ಎಲ್ಲ IAS ಆಫೀಸೆಲ್ಲ ಕರೆದು ನಾವೆಲ್ಲ ಫೈಟ್ ಮಾಡಿದ್ದೀವಿ. ನಾವು ಆಲ್ರೆಡಿ ಹ್ಯೂಮನ್ ರೈಟ್ಸ್ ಫೈಟರ್ಸ್, ನಾವು ಬಾಬು ಸರ್ ಆಗಲಿ ನಾನಾಗಲಿ. ಅದರಿಂದ ನನಗೆ ತಿರ್ಗಾ ನಾನು ಚೇರ್ಮನ್ ಆಗಬೇಕಂತ ಬಾಬು ಸರ್ ಕೇಳಿ ನನಗೆ ಒಂದು ಪೋಸ್ಟ್ ಕಟ್ಟಿದ್ದಾರೆ, ಚೇರ್ಮನ್ ಪೋಸ್ಟ್ ಕೊಟ್ಟಿದ್ದಾರೆ, ಯೂತ್ ಚೇರ್ಮನ್ ಹ್ಯೂಮನ್ ರೈಟ್ಸಲ್ಲಿ, ಯೂತಲ್ಲಿ. ಅದಕ್ಕೆ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಯಾರಿಗೇನ ಕಷ್ಟ ಆಗಲಿ, ಸುಖ ಆಗಲಿ, ಏನೇನ ಆಗಲಿ, ಅದಕ್ಕೆ ನಾನು ದುನಿಯಾಗಿರ್ತೀನಿ ಅಂತ ನಾನು ಕೇಳ್ಕೊತೀನಿ. ಬಡವರಿಗೆ ಆಗಲಿ, ಏನಾರು ಕಷ್ಟ ಆಗಲಿ, ಯಾರಿಗೂ ಒಂದು ಭಾಳ ಕಷ್ಟ ಆದ್ರೇನು ನಾನು ನಮ್ಮ ಬಾಬು ಸರ್ ನಿಲ್ಲಿಸ್ಬಿಟ್ಟು ನಮ್ಮ ಸಾಲ್ವ್ ಮಾಡೋಕ್ಕೆ ನಾನು ಧನ್ಯವಾಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಬಾಬು ಸರ್ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವ್ರು ನನಗೆ ಆವಾಗಿಂದ ಬಿಟ್ಟಿಲ್ಲ, ಇವಾಗಲೂ ಬಿಡ್ತಾ ಇಲ್ಲ. ನನ್ನ ಜೊತೆಲಿ ಇರಬೇಕಂತ ಅವ್ರಿಗೆ ಆಸೆ ಇದೆ, ನನ್ನ ಜೊತೆಲಿ ಇರ್ತೀನಿ. ಯಾರನ್ನ ಕಷ್ಟ ಇದ್ದರೆ ಬಾಬು ಸರ್ ಹತ್ರ ಬನ್ನಿ, ನನ್ನ ಹತ್ರ ಬನ್ನಿ, ಏನಿದ್ರೂ ನಿಮ್ಮ ಸುಖನ ನಮ್ಮ ಹತ್ರ ಎಷ್ಟಾಗತ್ತೆ ಅಷ್ಟು ನಾವು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಒಂದು ಆರ್ಡರ್ ಕಾಪಿ ಕೊಡ್ತಾ ಇದ್ದೀನಿ, ಇದು ಅಪಾಯಿಂಟ್ಮೆಂಟ್ ಲೆಟರ್. ಅದಾಗಿದ್ರ ಮೇಲೆ ಒಂದು ID ಕಾರ್ಡ್ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದ್ರ ಬಗ್ಗೆ ನಮಗೆ ಇದು ಮಾಡೋದಕ್ಕೋಸ್ಕರ ಅವ್ರಿಗೆ ನಾನು ಸನ್ಮಾನ ಮಾಡ್ತಾ ಇದ್ದೀನಿ. ಸನ್ಮಾನ ಇರ್ತದೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.